ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ 6:30 ಅಷ್ಟರಲ್ಲೆಲ್ಲ ಪೂಜೆ ಮಾಡಿದೆ. ತುಳಸಿ ಪೂಜೆ ಕೂಡ ಮಾಡಿದೆ. ಪಕ್ಷಿಗಳದ್ದು ಸೌಂಡ್ ಕೇಳಿಸ್ತಿರ್ಬೋದು, ಸ್ವಲ್ಪ ಸೌಂಡ್ ಬರ್ತಾ ಇದೆ ನೋಡಿ. ಪೂಜೆ ಎಲ್ಲ ಆಗಿ ಇಷ್ಟೊತ್ತಿಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ 6:45 ಅಷ್ಟರಲ್ಲಿ. ಹಾಗೆ ನಾನು ಗೀ ರೈಸ್ ಮಾಡೋದ ಬೆಳಿಗ್ಗೆ ತಿಂಡಿಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಗೀ ರೈಸ್ನ ಮಾರ್ನಿಂಗ್ ತಿಂಡಿಗೆ ಮಾಡಿಬಿಟ್ಟು ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೊರಗಡೆ ಹೋಗೋದ ಅಂದ್ಬಿಟ್ಟು ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು CBSಗೆ ಬಂದೆ. CBSಯಿಂದ ಸಬರ್ಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ. ಫ್ರೆಂಡ್ಸ್, 8:30 8:45 ಅಷ್ಟರಲ್ಲಿ ನಮ್ಮ ಫ್ರೆಂಡ್ಸ್ ಬರ್ತೀನಿ ಅಂದರು. ನೋಡಿದ್ರೆ 9:30 9:45ಗೆ ಬಂದರು ಇವರು, ಶಾಲಿನಿ ಅವರು. ಇನ್ನು ಚಂದನ ಅವರು ಒಂದು 9 ಅಷ್ಟರಲ್ಲೇ ಅವಳು 9:15 ಏನೋ ಆಗಿತ್ತು. ಅವಳು ಆಮೇಲೆ ಬಂದಳು. ಶಾಲಿನಿ ಅವರಂತೂ 9:45 ಅಷ್ಟು ಬಂದರು. ನಾನಂತೂ 1 ಅವರ್ ಅಷ್ಟು ವೆಯ್ಟ್ ಮಾಡಿದ್ದೀನಿ CBSಯಿಂದ. ಆಮೇಲೆ ಸಬರ್ಗೆ ಹೋದೆ. ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡಿ ನೀವು, ನಾನು ಆಮೇಲೆ ಒಟ್ಟಿಗೆ ಅಲ್ಲಿಂದನೇ ಹೋಗೋದ ಅಂದ್ಬಿಟ್ಟು ಸಬರ್ಗೆ ಹೋಗ್ಬಿಟ್ಟು ಸಬರ್ ಬಸ್ ಸ್ಟ್ಯಾಂಡ್ಗೆ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಕೊನೆಗೂ ಎಲ್ಲರೂ ಬಂದ್ವಿ. ಬಂದಮೇಲೆ ಬಸ್ ಸಿಕ್ತು. ಯಾವ ಬಸ್ಸು ಅಂದರೆ ನಾವು ಗುಂಡ್ಲುಪೇಟೆ ಬಸ್ ಹತ್ತಿದ್ವಿ. ಗುಂಡ್ಲುಪೇಟೆ ಬಸ್ ಹತ್ತು ಬಸ್ ಫುಲ್ ಖಾಲಿ ಇತ್ತು. ಫ್ರಂಟಲ್ಲಿ ಸ್ವಲ್ಪ ಜನ ಇದ್ದರು. ಹಿಂದೆ ನಾವು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಹಾಗೆ ನಾವು ಬಂದಿದ್ದೇ ಗೊತ್ತಾಗಲಿಲ್ಲ. ಅಲ್ಲಿಂದ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹತ್ವಿ. ಗುಂಡ್ಲುಪೇಟೆಯಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಹತ್ತಿ ಬರೋದಕ್ಕೂ ಬಸ್ ಇತ್ತು ಆಲ್ರೆಡಿ. ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡಲ್ಲಿ ಇಳಿದಿದ್ಕೂ ಬಸ್ ಇರೋದ್ರಿಂದ ನಮಗೆ ಅಷ್ಟೇನು ಟೈಮ್ ವೇಸ್ಟ್ ಆಗಲಿಲ್ಲ. ಅಲ್ಲಿಂದ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನೀವೇ ನೋಡ್ಬೋದು, ಬಸ್ಸಲ್ಲಿ ಹೋಗ್ತಾನೆ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಇದನ್ನು. ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ ಅಂತ. ಕೊನೆಗೂ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಫ್ರಂಟ್ ಹತ್ರ ಬಂದ್ವಿ. ಫ್ರಂಟ್ ಗೇಟ್ ಹತ್ರ. ಅಲ್ಲಿಗಿಂದ ಬಸ್ಸಿಂದ ಕೆಳಗೆ ಇಳಿದ್ಬಿಟ್ಟು ಅಲ್ಲಿ ಟಿಕೆಟ್ ಕೌಂಟ್ರು ಇದೆ. ಅಂದರೆ ಲೈನ್ ಬೈ ಲೈನೇ ಬಿಡೋದು ಒಳಗಡೆ. ಅಲ್ಲಿ ಲೈನ್ ಬೈ ಲೈನ್ ಹೋಗಿ ಟಿಕೆಟ್ ತೊಗೊಂಡು, ಅಲ್ಲಿ ಪ್ಲ್ಯಾಸ್ಟಿಕ್ ಏನು ಒಳಗಡೆ ಹೋಗೋಗಿಲ್ವಂತೆ. ಸೊ ಅಲ್ಲೇ ಎಲ್ಲ ಚೆಕ್ ಮಾಡಿಬಿಟ್ಟು ಬಿಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಪಾರ್ಕ್ ರೂಲ್ಸ್ ಕೂಡ ಹಾಕಿದ್ರು. ಅದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಪ್ಲ್ಯಾಸ್ಟಿಕ್ ಏನು ಒಳಗಡೆ ತಗೊಳ್ಳೋಗಾಗಿಲ್ಲ. ಕೊನೆಗೆ ನಾವು ಟಿಕೆಟ್ ತೊಗೊಂಡ್ವಿ. ಫ್ರಂಟ್ ಗೇಟಿಂದ ಮೇಲ್ಗಡೆ ಬೆಟ್ಟದ ಹತ್ರ ಹೋಗೋದಕ್ಕೆ. ಬಸ್ಸು ಫುಲ್ ರಶ್ ಆಗಿತ್ತು. ನಿಂತ್ಕೊಂಡು ಹೋಗೋದಿದ್ರೆ ಹೋಗ್ಬೋದು ಅಂತ ಹೇಳಿದ್ರು. ಸರಿ, ನಾವು ನಿಂತ್ಕೊಂಡೇ ಹೋಗೋದಾ, ಇನ್ನೇನು ಇಷ್ಟೇ ದೂರ ಅಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ಹೋದ್ವಿ. ಇವಾಗ ನಾವು ಬೆಟ್ಟದ ಎಂಟ್ರೆನ್ಸ್ ಹತ್ರ ಬಂದ್ವಿ. ನೋಡಿ ಗೈಸ್, ನೀವೇ ನೋಡ್ಬೋದು ಯಾವ ರೀತಿ ಇದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನೇಚರ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ನಾವು ಹೋದಾಗ ತುಂಬ ಬಿಸಿಲಿತ್ತು. ಏನು ಅಷ್ಟು ಮಳೆ ಇರಲಿಲ್ಲ ಮತ್ತು ಫಾಗ್ ಏನು ಬರ್ತಾ ಇರಲಿಲ್ಲ. ಬಿಸಿಲೇ ಇತ್ತು ನೋಡಿ. ಇದು ಫ್ರಂಟ್ ಎಂಟ್ರೆನ್ಸು. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಫ್ರೆಂಡ್ಸ್, ನಾನು ಈ ಬೆಟ್ಟಕ್ಕೆ ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಮೊದಲೊಂದು ಸಲ ನಂದು ಅಕ್ಕ, ನಾನು, ಶಾಲಿನಿಯವರು, ಚಂದು 4 ಜನನೂ ಬಂದಿದ್ವಿ. ಬಟ್ ಲೇಟಾಗಿ ಹೋಗಿದ್ವಿ. ಆಗ ಅಷ್ಟೊತ್ತಿಗೆ ಬಿಡಲ್ಲ, ಒಳಗಡೆ ಕ್ಲೋಸು ಅಂತ ಕಳಿಸ್ಬಿಟ್ರು. ನಾವು ಅಲ್ಲಿ ಗೇಟ್ ಹತ್ರ ಬಂದು ಪುನಃ ರಿಟರ್ನ್ ವಾಪಸ್ ಹೋಗಿದ್ವಿ. ಅವಾಗ ಒಂಚೂರು ಬೇಜಾರಾಯಿತು. ಬಟ್ ಅವಾಗ ಮಳೆ ಬರ್ತಾಯಿತ್ತು. ಮಳೆಯಲ್ಲೇ ನೆನ್ಕೊಂಡು ಹಾಗೆ ಹೋದ್ವಿ ಪುನಃ ವಾಪಸ್ಸು. ಈ ಟ್ರಿಪ್ಪಲ್ಲಿ ನಂದು ಅಕ್ಕ ಒಬ್ಬರು ಮಿಸ್ ಆಗಿದ್ದಾರೆ. ಏನಕ್ಕೆ ಅಂದರೆ ಅವ್ರನ್ನ ನಾವು ಕರೆದ್ವಿ ಬನ್ನಿ ಅಕ್ಕ ಹೋಗೋದ ಅಂತ. ಬಟ್ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಅದಕ್ಕೆ ಆಗಲ್ಲ ಇವಾಗ ಬರೋದಕ್ಕೆ, ನೀವು ಹೋಗಿದ್ದು ಬನ್ನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವೇ ಹೋಗಿದ್ದು ಬರೋಣ ಅಂದ್ಬಿಟ್ಟು ನಾವು 3 ಮೆಂಬರ್ಸ್ ಬಂದ್ವಿ. ಶಾಲಿನಿಯವರು, ಚಂದು ಮತ್ತು ನಾನು. ಇದು ದೇವಸ್ಥಾನದ ಎಂಟ್ರೆನ್ಸು ನೋಡಿ ಗೈಸ್, ಗೋಪುರ ನೋಡಿ. ಎಂಟ್ರೆನ್ಸು ಹೀಗಿದೆ. ಫ್ರೆಂಡ್ಸ್, ದೇವಸ್ಥಾನದ ಒಳಗಡೆ ಹೋದರೆ ಈ ರೀತಿ ಇದೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ, ದೇವ್ರು ನೋಡೋದಕ್ಕೆ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ವಿ. ಒಳಗಡೆ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳೋಗಿಲ್ಲ, ಮೊಬೈಲ್ ನಿಷಿದ್ಧ ಅಂತ ಹಾಕಿದ್ರು. ಸೊ ಯಾವುದೇ ವಿಡಿಯೋ ತೊಗೊಳಕ್ಕಾಗಲಿಲ್ಲ ಒಳಗಡೆ. ಇಲ್ಲಿ ಊಟ ಕೂಡ ಕೊಡ್ತಾರೆ. ದೇವ್ರ ದರ್ಶನ ಆದಮೇಲೆ ಊಟಕ್ಕೆ ಹೋಗೋದ ಅಂದ್ಬಿಟ್ಟು, ಊಟ ಹಾಕಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಇಲ್ಲಿ ತಟ್ಟೆನ ಇಟ್ಟಿರ್ತಾರೆ. ಅಲ್ಲಿ ತಟ್ಟೆ ತೊಗೊಂಡು ಈ ಥರ ಕ್ಯೂ ಸಿಸ್ಟಮಲ್ಲಿ ಹೋಗಿ ಅಲ್ಲಿ ಊಟ ಹಾಕಿಸ್ಕೊಳ್ಬೇಕು. ಊಟ ಮಾತ್ರ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಪುನಃ ತಿನ್ನಬೇಕು ಅನಿಸ್ತಿತ್ತು, ಬಟ್ ಹೋಗಲಿಲ್ಲ ಹಾಕಿಸ್ಕೊಳ್ಳೋಕ್ಕೆ. ನೋಡ್ಬೋದು ಗಾಯ್ಸ್, ಬೇಳೆ ಸಾರು, ರೈಸು, ಸಿಹಿ ಪೊಂಗಲು. ಹಾಗೆ ಶಾಲಿನಿ ಅವರು ದೇವ್ರ ಹತ್ರ ದಾರ ಕೂಡ ಕಟ್ಸಿದ್ರು. ಕಟ್ಸ್ಕೊ ಒಳ್ಳೇದು ಅಂದ್ಬಿಟ್ಟು ಕಟ್ಸಿದ್ರು. ದೇವಸ್ಥಾನದ ಫ್ರಂಟು ನಾಗಪ್ಪನ ಕಲ್ಲು ವಿಗ್ರಹ ಕೂಡ ಇದೆ. ನೋಡ್ಬೋದು ಗೈಸ್, ದೇವಸ್ಥಾನದ ಮುಂದೆಗಡೆ ಬಂದರೆ ಹೊರಗಡೆ ವ್ಯೂ ಹೇಗಿದೆ ಅಂತ ಸೂಪರ್ ಆಗಿದೆ ಗೈಸ್. ನಾನು ಈ ರೀತಿ ಫಸ್ಟ್ ಟೈಮ್ ನೋಡಿದ್ದು. ಜಾಸ್ತಿ ನಾನು ಹೊರಗಡೆ ಹೋಗಿಲ್ಲ, ಇವಾಗ ಅದು ಹೊರಗಡೆ ಬರ್ತಾ ಇರೋದು ನಾನು. ಫ್ರೆಂಡ್ಸ್, ಹಾಗೆ ಇಲ್ಲಿ ಸ್ವಲ್ಪ ಕೂತಿದ್ದು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಚಂದುಗೂ ಸ್ವಲ್ಪ ವೀಡಿಯೋಸ್ ತೊಗೊಂಡ್ವಿ, ಮತ್ತು ನಾವು ತೊಗೊಂಡ್ವಿ, ಮತ್ತು ಶಾಲಿನಿಯವ್ರಿಗೂ ತೊಗೊಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ.
ಈ ವ್ಯೂ ಬಂದು ಬಸ್ಸಿ ಕೆಳಗಡೆಯಿಂದ ಬೆಟ್ಟಕ್ಕೆ ಹತ್ತಬೇಕಾಗಿದ್ದ ರೋಡ್ ಇದು. ಈ ಕಡೆ ಕೆಳಗಡೆ ಬೆಟ್ಟ ಕೂಡ ಚೆನ್ನಾಗಿತ್ತು, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಇಲ್ಲಿ ನೋಡಿ ಗೈಸ್, ಈ ಕಡೆ ಇಲ್ಲಿಂದ ಆ ಕಡೆ ಹೊರಗಡೆ ಹೋಗೋಂಗಿಲ್ಲ, ಆದರೂ ಚಂದು ಮತ್ತು ಶಾಲಿನಿಯವರು ಅಲ್ಲಿ ಹೋಗಿ ವೀಡಿಯೋಸ್ ತಗೋತಾ ಇದ್ರು. ಇಲ್ಲಿ ಇನ್ಚಾರ್ಜ್ ಬಂದು ಹೋಗೋಂಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆಮೇಲೆ ನಾವು ಈ ಕಡೆ ಬಂದ್ಬಿಟ್ವಿ. ಇವಾಗ ಪುನಃ ರಿಟರ್ನ್ ಹೋಗೋದಾ ಅಂದ್ಬಿಟ್ಟು ಬಸ್ ಹತ್ತಿದ್ವಿ ಗೈಸ್. ಬಸ್ ಹತ್ತೋದಕ್ಕಂತೂ ಆ ಕಡೆ ಏನೋ ಕ್ಯೂ ಸಿಸ್ಟಮ್ ಇತ್ತು, ಆರಾಮಾಗಿ ಹತ್ಬಿಟ್ವಿ. ಬಟ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಯ್ಯೋ ಒಬ್ರ ಮೇಲೊಬ್ರು ಬೀಳ್ತವ್ರೆ, ಕಿಟಕಿಯಿಂದನೇ ಹತ್ತುತ್ತವ್ರೆ. ಅಯ್ಯಪ್ಪ, ಹತ್ತಕ್ಕಂತೂ ತುಂಬ ರಿಸ್ಕ್ ಆಯಿತು. ಹಂಗೂ ಹಿಂಗೂ ಶಾಲಿನಿಯವರು ಬ್ಯಾಗ್ ಹಾಕ್ಬಿಟ್ಟು ಇಲ್ಲ ಫಸ್ಟ್ ಹತ್ತೇನೋ ಹೋಗಿ ಸೀಟ್ ಇಟ್ಕೊಬಿಟ್ರು 2 ಸೀಟ್ನ. ಅಲ್ಲಿ 3 ಮೆಂಬರ್ಸು ಶೇರ್ ಮಾಡ್ಕೊಂಡು ಕೂತ್ಕೊಂಡ್ವಿ. ಇದು ಬೆಟ್ಟ ಇಳಿಬೇಕಾದ್ರೆ ಇದು ವ್ಯೂ ಇದು. ಬೆಟ್ಟ ಇಳಿದ್ಮೇಲೆ ನಾವು ಗುಂಡ್ಲುಪೇಟೆ ಬಸ್ ಹತ್ತಿದ್ವಿ. ಗುಂಡ್ಲುಪೇಟೆ ಹತ್ಬಿಟ್ಟು ಅಲ್ಲಿ ಸ್ವಲ್ಪ ಒಂದು 5 ಮಿನಿಟ್ಸ್ ನಿಂತ್ಕೊಂಡ್ವಿ. ಮೈಸೂರು ಬಸ್ ಕೂಡ ಸಿಕ್ತು ಗೈಸ್. ಈ ಕಡೆಯಿಂದ ಹೋಗ್ಬೇಕಾದ್ರೂ ನಮಗೆ ಬಸ್ಸಿನ ಲಾಸ್ಟ್ ಸೀಟೇ ಸಿಕ್ತು. ಅಲ್ಲಿ ಸ್ವಲ್ಪ ತುಂಬ ಟಯರ್ಡ್ ಆಗಿಬಿಟ್ಟು ನಿದ್ದೆ ಕೂಡ ಬಂದಿತ್ತು. ಆ ಟೈಮಲ್ಲಿ ಶಾಲಿನಿಯವರು ಇಲ್ಲಿ ಕ್ಲಿಪ್ಪಿಂಗ್ಸ್ ತಗೊಂಡಿದ್ರು. ಏನೋ ಒಂದು ರೀತಿ ಚೆನ್ನಾಗಿದೆ ಅಂದ್ಬಿಟ್ಟು ಆ್ಯಡ್ ಮಾಡೋದಾ ಅಂದ್ಬಿಟ್ಟು ಆ್ಯಡ್ ಮಾಡಿದೆ. ಮಲಗ್ಬಿಟ್ಟಿದ್ಯಾ ನೋಡಿ, ಜನಗಳೆಲ್ಲ ನಿಂತವ್ರೆ. ಇವ್ರು ನೋಡಿ ಹೆಂಗೆ ಮಲ್ಗವ್ರೆ ಆಕಾಶವಾಗಿ. ಮೈಸೂರಿಗೆ ಬಂದ್ವಿ. ಒಂದು 5 o'clock ಅಷ್ಟಲ್ಲೇನೋ ಬಂದ್ವಿ ಅನಿಸುತ್ತೆ. ಮೈಸೂರಿಗೆ ಬಂದಮೇಲೆ ನಾವು ಹಾಗೆ ಸ್ವಲ್ಪ ಪಿಜ್ಜಾ ತಿನ್ನೋದ ಅಂದ್ಬಿಟ್ಟು ಚಂದು ಪಿಜ್ಜಾ ಕೊಡಿಸ್ತೀನಿ ಅನ್ನಲು ಪಿಜ್ಜಾ ತಿನ್ನೋದ ಅಂದ್ಬಿಟ್ಟು ಬಂದ್ವಿ. ಒಂದೇನೋ ತೊಗೊಂಡ್ಲು, ಒಂದರಲ್ಲೇ ಶೇರ್ ಮಾಡ್ಕೊಂಡ್ವಿ ಸಾಕು ಅಂದ್ಬಿಟ್ಟು. ನಾವು ಅಲ್ಲಿ ಬೆಟ್ಟದಲ್ಲಿ ಇಳಿದ ತಕ್ಷಣವೇ ನಾವು ಅಲ್ಲಿ ಬಜ್ಜಿ ಚುರ್ಮುರಿ ಕೂಡ ತಿಂದಿದ್ವಿ, ಚುರ್ಮುರಿ ಜ್ಯೂಸ್ ಕೂಡ ಕುಡ್ದಿದ್ವಿ. ಇವಳು ಒಂದು ಕೊಡ್ಲಲ್ಲ, ಅದರಲ್ಲೇ ಶೇರ್ ಮಾಡ್ಕೊಳ್ಳೋದ ಅಂದ್ಬಿಟ್ಟು ತೊಗೊಂಡ್ವಿ. ಅವಳು ಕಾರ್ನ್ ಪಿಜ್ಜಾ ಏನೋ ತೊಗೊಂಡ್ಳು. ಇಲ್ಲಿ ಪಿಜ್ಜಾ ತಿಂದಾದ್ಮೇಲೆ ನಾವು ನಾನು ಫ್ರೈಡ್ ರೈಸು ಮತ್ತು ಎಗ್ ರೈಸ್ ಕೊಡಿಸ್ತೀನಿ ಬನ್ನಿ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದಿದ್ದೆ. ಇವರು ಎಗ್ ರೈಸ್ ತಿಂದರು, ನಾನು ಫ್ರೈಡ್ ರೈಸ್ ತಿಂದೆ. ನಾನು ಹಾಫ್ ಹೇಳಿದ್ದು, ಬಟ್ ಫುಲ್ ಕೊಟ್ಬಿಟ್ಟಿದ್ರು, ತಿನ್ನೋಕ್ಕಾಗಲಿಲ್ಲ, ಜಾಸ್ತಿ ಹಾಕ್ಬಿಟ್ಟಿದ್ರು. ಆಮೇಲೆ ನೂಡಲ್ಸ್ ಕೂಡ ತಗೊಳ್ಳೋದ ಅಂದ್ಬಿಟ್ಟು ಲಾಸ್ಟಲ್ಲಿ ನೂಡಲ್ಸ್ ತೊಗೊಂಡ್ವಿ. ಒಂದು ತೊಗೊಂಡು ನೂಡಲ್ಸ್ನ 3 ಜನನೂ ಶೇರ್ ಮಾಡ್ಕೊಂಡ್ವಿ. ಇದು ತಿಂದ್ಕೊಂಡು ನಾನು ಸ್ವಲ್ಪ ತರಕಾರಿ ತಗೊಳ್ಳೋದಿತ್ತು, ಅದು ತೊಗೊಂಡು ನಾನು ಮನೆಗೆ ಹೊರಟೆ. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.